ಎಲ್ಲರಿಗೂ ನಮಸ್ಕಾರ. ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11 ಅಕ್ಟೋಬರ್ 7ನೇ ತಾರೀಕು 9th ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯಿತು, ಯಾರು ಸರಿ ಯಾರು ತಪ್ಪು, ವಾದ ಪ್ರತಿವಾದ ಕೇಳಿದಾಗ ಅದರಲ್ಲಿ ಯಾರು ವಾದ ಸರಿ ಇತ್ತು, ಮತ್ತೆ ಕ್ಯಾಪ್ಟನ್ ಹಂಸ ಅವರು ಮೊದಲೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಆ ಹಂಸ ಅವರು ಕ್ಯಾಪ್ಟನ್ಸ್ ಹೇಗೆ ನಡೆಸ್ತಾ ಇದ್ದಾರೆ, ಮತ್ತೆ ಜಗದೀಶ್ ಅವರು ಕೂಡ ಹಂಸ ಅವರಿಗೆ ಯಾವ ರೀತಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ನಾಮಿನೇಷನ್ ವಿಷಯ ಬಂದಾಗ, ಒಂದು ವಾದ ಪ್ರತಿವಾದ ಅಂತ ಬಂದಾಗ, ಆರ್ಗ್ಯುಮೆಂಟ್ ಅಂತ ಬಂದಾಗ ಅದರಲ್ಲಿ ಯಾರು ಸರಿ ಯಾರು ತಪ್ಪು, ಮತ್ತೆ ಗೇಮ್ ಎಲ್ಲ ಯಾರ್ಯಾರು ಆಡಿದ್ರು, ಗೇಮ್ ಎಲ್ಲ ಏನೇನಾಯ್ತು, ಈ ವಿಷಯಗಳ ಬಗ್ಗೆ ಈ ಎಪಿಸೋಡ್ ಎಲ್ಲ ಏನೇನೆಲ್ಲ ಆಯ್ತು, ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನೀಟಾಗಿ ಅನಾಲಿಟಿಕ್ ಮಾಡಿ ಒಂದು ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅನ್ನು ಇನ್ನೇ ಹೇಳಿದ್ದೆ, ನರಕ ನಿವಾಸಿಗಳು ಗೇಮ್ ಸೋತಿಲ್ಲ, ಪ್ರೋಮೋ ನೋಡಿ ಬೇಜಾರಾಗಬೇಡಿ, ಗೆದ್ದಿರದೆ ನರಕ ನಿವಾಸಿಗಳು ಗೇಮ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ, ಒಂದು ರಿವ್ಯೂ ಮಾಡಿದ್ದೆ ಅನಾಲಿಟಿಕ್ ಮಾಡಿ. ಆ ವಿಡಿಯೋ ಎಪಿಸೋಡ್ಗಿಂತ ಮುಂಚೆನೇ ಅಪ್ಲೋಡ್ ಮಾಡಿದ್ದೆ. ನೀವು ಬೇಕಂದ್ರೆ ಹೋಗಿ ಕಾರ್ಟಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಂಥ ಅಪ್ಡೇಟು ಮುಂಚೆನೇ ಸಿಗ್ತಾ ಇರುತ್ತೆ. ಟಾಸ್ಕ್ ಯಾರು ಗೆದ್ದಿದ್ದಾರೆ, ಯಾರು ನಾಮಿನೇಟ್ ಆಗಿದ್ದಾರೆ, ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತೇಳಿ ನಮ್ಮ ಚಾನಲಲ್ಲಿ ವಿಶೇಷವಾಗಿ ಇಂಥ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ವಿಶೇಷವಾಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ. 9th ಎಪಿಸೋಡ್ ಅಕ್ಟೋಬರ್ 7ನೇ ತಾರೀಕು ಎಪಿಸೋಡ್ ಶುರು ಆಗ್ತಾನೆ ಕ್ಯಾಪ್ಟನ್ ಆಗಿರೋ ಹಂಸ ಅವ್ರ ಬಗ್ಗೆ ಕಿಚ್ಚ ಸರ್ ಸರಿಯಾಗಿ ಗುಮ್ಮಿದ್ರು. ಆ ಗುಮ್ಮಿದ ಮೇಲೆ ಅವ್ರಿಗೆ ಅರ್ಥ ಆಗಿರುತ್ತೆ ನಾನು ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದೀನಿ ಅಂತ. ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನರಕ ನಿವಾಸಿಗಳ ಜೊತೆಗೆ. ಆಕ್ಚುಲಿ ಹಿಂಗೆ ಮಾಡಬಾರ್ದಾಗಿತ್ತು, ನನಗೇನೆ ಗಿಲ್ಟಿ ಫೀಲ್ ಆಗ್ತಾ ಇದೆ ಈ ರೀತಿ ಕ್ಯಾಪ್ಟನ್ ಆಗಿರೋದಕ್ಕೆ, ಈ ರೀತಿ ಆಗಿತ್ತು ಅಂತೇಳಿ ಅವ್ರು ಮಾತಾಡ್ತಾ ಇರ್ತಾರೆ. ಅದರಲ್ಲೇ ನಮ್ಮ ಜಗ್ಗುದಾದ ಎಂಟ್ರಿ ಕೊಡ್ತಾರೆ, ನೀನು ಮೋಸಗಾತಿಯ ಮಾಡಲೆಂದು ಬಂದೆಯಾ ಅಂತ, ಮೋಸ ಮಾಡಿದ್ದೀನಿ ನೀನು, ನಾನ್ ಲಾಯಕ್ ಕ್ಯಾಪ್ಟನ್, ನೀನು ಕ್ಯಾಪ್ಟನ್ ಆಗಬಾರ್ದಾಗಿತ್ತು, ಇಲ್ಲ ಇಂತಹ ಬಣ್ಣದ ಮಾತುಗಳೆಲ್ಲ ಹೇಳಿ ನೀನು ಕ್ಯಾಪ್ಟನ್ ಆಗಿದೆಯಾ, ಹಾಗೆ ಹೀಗೆ ಅಂತೇಳಿ ಗುಮ್ಮುತ್ತಾರೆ ಗುರು. ಸಖತ್ತಾಗಿ ಯಾರನ್ನೇ ಬಿಟ್ಟರು ಟೈಮ್ ಕೊಟ್ರೆ ಮತ್ತೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರಲ್ಲೇ ಹೌದು ನೀವೇನೇನೆಲ್ಲ ಅಂತೀರ ಅನ್ನಿ, ನಾನು ಅನ್ಸ್ಕೊಂತೀನಿ, ಪರವಾಗಿಲ್ಲ, ಹಾಗೆ ಈಗ ಅಂತ ನಿನಗೆ ಒಂದು ಫ್ಲಾಫ್ ಬಂದಿರಲಿಲ್ಲ, ಒಂದು ಹಿಟ್ಟು ಬಂದಿರಲಿಲ್ಲ, ಆ ಹಿಟ್ಟು ನಾನು ಕೊಟ್ಟಿದ್ದೀನಿ ನಿನಗೆ ಹಾಗೆ ಈಗ ಅಂತೇಳಿ ಹೇಳ್ತಾರೆ. ಅವರು ಹಂಸರ್ ಕೂಡ ಕರೆಕ್ಟಾಗಿ ರಿಪ್ಲೈ ಕೊಡ್ತಾರೆ ಗುರು. ಕಾರಣ ಏನಂದ್ರೆ, ನೀವು ಏನಕ್ಕೆ ನನಗೆ ಹಿಟ್ಟು ಕೊಟ್ಟಿದ್ರ ನನಗೆ ಗೊತ್ತೇ ಇದೆ, ಹಿಟ್ಟು ಟ್ಯಾಗ್ ಲೈನ್ ಕೊಟ್ಟಿದ್ರ ಅಂತ, ಸೇವ್ ಮಾಡ್ತಾರೆ ಅಂತ ಕೊಟ್ಟಿದ್ರ, ಬಟ್ ನಾನು ಆ ರೀತಿ ಮಾಡಲ್ಲ ಅಂತೇಳಿ ಹೇಳ್ತಾರೆ. ಬಟ್ ಇದರಲ್ಲಿ ಭವ್ಯ ಗೌಡರು ಮೂಗು ತೋರಿಸ್ತಾರೆ, ನೀವು ಬಿಗ್ ಬಾಸ್ ಕೇಳಿ, ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ ಅಂತ. ಅದರಲ್ಲೇ ನಮ್ಮ ಜಗ್ಗುಬಾಯಿ ಮಾಮೂಲಾಗಿ ಯಾರನ್ನ ಆಪೋಸಿಟ್ ಬಂದ್ರೆ ಬಿಡಲ್ಲ. ಅದರಲ್ಲಿ ಹಂಸ ಅವರು ಮತ್ತೆ ಕ್ಯಾಪ್ಟನ್ ಹಂಸ ಆಮೇಲೆ ಜಗದೀಶ್ ಅವ್ರು ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಎಂಟ್ರಿಫಿಯರ್ ಸುಮ್ಮನೆ ಇರ್ತಾರ, ಸರಿಯಾಗಿ ಗುಮ್ತಾರೆ ಗುರು. ನೀವು ಎಂಟ್ರಿಫಿಯರ್ ಹಾಕೋಕೆ ಹೋಗ್ಬೇಡಿ, ನೀವು ಸರಿ ಇಲ್ಲ ಹಾಗೆ ಈಗ ಅಂತೆಲ್ಲ ಬೈತಾರೆ. ಓವರ್ ಆಕ್ಟಿಂಗ್ ಮಾಡ್ತಾರೆ ಅನ್ಸುತ್ತೆ ಗುರು ಭವ್ಯ ಗೌಡ ಅವರು. ನೋಡಿ ಅಬ್ಸರ್ವ್ ನೋಡಿ ಎಪಿಸೋಡ್ಸ್ ಎಲ್ಲ ನೋಡಿದಾಗ ಅವ್ರು ನೆಟ್ಟಿಗೆ ಮಾತಾಡೋದೇ ಇಲ್ಲ, ಕಾನ್ವರ್ಸೇಷನ್ ಬಂದಾಗ ಇರೋದೇ ಇಲ್ಲ. ಅದರಲ್ಲೂ ಆಟಿಟ್ಯೂಡ್ ತೋರಿಸ್ತಾರೆ, ಕಣ್ಣಿಂದನೋ ಏನನೋ ಹಾಗೆ ಹೀಗೆ ಅಂತೇಳಿ. ಸುಮಾರು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಅದು ನಮ್ಮ ಭವ್ಯಗೌಡ ಸ್ವಲ್ಪ ತಿದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಒಪಿನಿಯನ್. ಆ ರೀತಿ ಎಪಿಸೋಡ್ಸ್ ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಜಗ್ಗುದಾದ ಸುಮ್ಮನೆ ಇರ್ತಾರ. ಆಮೇಲೆ ಸ್ವಲ್ಪ ಸುರೇಶ್ ಹತ್ರ ಕಾನ್ವರ್ಸೇಷನ್ ಆಗುತ್ತೆ. ಸುರೇಶ್ ಹತ್ರ ಕಾನ್ವರ್ಸೇಷನ್ ಆದಾಗ ಸುಮ್ಮನೆ ನಾನು ತಲೆನೋವು ಅಂತೇಳಿ ಟ್ಯಾಬ್ಲೆಟ್ ಕೇಳ್ತೀನಿ ನೋಡಿ ಅಂತ ಹೇಳಿದೆ. ನೀವು ಮಾಡಿ ಸರ್, ನಿಮ್ಮ ಯಾವ ರೀತಿಯಾದ ಇದ್ದ ಕಳೆದ ವಾರ ಅದೇ ರೀತಿ ನೀವು ಮಾಡಿ, ನಿಮ್ಮ ಆಟ ನೀವು ಬಿಡಬೇಡಿ ಅಂತೇಳಿ ಸುರೇಶ್ ಅವ್ರಿಗೆ ಸಜೆಷನ್ ಕೊಡ್ತಾರೆ ಜಗ್ಗುದಾದ ಅವರಿಗೆ. ಕರೆಕ್ಟು, ಜಗದಾದ್ ಅವರು ಟ್ಯಾಬ್ಲೆಟ್ ಕೇಳ್ತಾರೆ. ಅವಾಗ ಒಂದು ಅಲ್ಲಿ ಹೇಳ್ತಾರೆ, ನಾನು ಕ್ಯಾಪ್ಟನ್ ಅಷ್ಟೇನೆ, ನಿಂಗೆ ಮೆಡಿಸನ್ ಅದು ಇದೆಲ್ಲ ಮಾಡೋಕ್ಕಾಗಲ್ಲ, ಹೆಲ್ಪ್ ಮಾಡೋಕ್ಕಾಗಲ್ಲ, ನೀವು ಬಿಗ್ ಬಾಸ್ ಕೇಳಿ ಅಂತ. ಮತ್ತೆ ಅದೇ ಸೇಮ್ ರೊಟ್ಟಿ, ನೀವು ಕ್ಯಾಪ್ಟನ್ ಎದಕ್ಕಾಗಿದ್ರೆ, ನಾನು ಕ್ಯಾಪ್ಟನ್ ಅದನ್ನು ತಂದು ಕೊಡಿಸ್ಲೇಬೇಕು, ನೀವು ಕೇಳಲೇಬೇಕು, ನೀವು ಕೇಳಿ, ನಾನು ಆಮೇಲೆ ಕೇಳ್ತೀನಿ ಅಂತ ಕ್ಯಾಪ್ಟನ್ ರುಬ್ಬುತ್ತರ ಹಾಕೊಂಡು ಜಗ್ಗುದಾದ್ ಅವರು ಹಂಸ ಅವ್ರನ್ನ. ಆದ್ರೂ ಹಂಸರ್ ಕೂಲಾಗಿ ಹ್ಯಾಂಡಲ್ ಮಾಡ್ತಾರ ಅಂತ ಹೇಳ್ಬೋದು. ಇಲ್ಲೊಂದು ವಿಶೇಷವಾಗಿ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾದ್ರೆ, ಗೋಲ್ಡ್ ಸುರೇಶ್ ಅವರು ರಂಜಿತ್ ಅವ್ರು ಒಂದು ಮಾತು ಹೇಳ್ತಾರೆ. ಏನಕ್ಕಂದ್ರೆ, ನರಕದಿಂದ ಸಬ್ಬಕ್ಕೆ ಹೋದಾಗ ಒಂದು ಮಾತು ಕೇಳಬಹುದಾಗಿತ್ತು, ಇಲ್ಲ ಮೇಡಮ್ ನಾನು ನಮ್ಮ ನರಕ ನಿವಾಸದ ಜೊತೆಗೆ ಎಲ್ಲ ಮಾತು ಕೊಟ್ಟಿದ್ದೀನಿ, ನಾವು ಹೋದ್ರೆ ಎಲ್ಲರೂ ಹೋಗ್ತೀವಿ, ಇದ್ರೆ ಎಲ್ಲರೂ ಇರ್ತೀವಿ ಅಂತೇಳಿ. ಅದರಿಂದನೇ ನಾವು ಗೇಮ್ ಮಾಡಿದ್ದು, ಅದರಿಂದನೇ ನಾನು ಗೆದ್ದಿರೋದು. ಅವರ ಒಂದ್ ವೇಳೆ ಆ ರೀತಿ ನಾವು ಗ್ರೂಪಲ್ಲಿ ಡಿಸ್ಕಸ್ ಮಾಡಿಲ್ಲ ಅಂದ್ರೆ ನೀವು ಗೆಲ್ತಿರ್ಲಿಲ್ಲ, ನಾನು ಅಲ್ಲಿ ನಿಲ್ತಿರ್ಲಿಲ್ಲ, ಅದೆಲ್ಲ ಗುಮ್ ಮಾಡ್ಕೊಂಡು ಆಡಿದ್ದೆ ಮೇಡಮ್ ಅಂತೇಳಿ ಒಂದು ಮಾತು ಹೇಳಿದ್ರೆ, ರಂಜಿತ್ ಅವ್ರು ಎಲ್ಲೋ ಇದ್ರು ಮೇಲೆ ಖಂಡಿತವಲ್ಲ ಅವ್ರ ವ್ಯಕ್ತಿತ್ವ ಆಗಲಿ, ಅವ್ರ ಒಂದು ಆಟ ಆಗಲಿ, ಅವ್ರಿಗೆ ಫ್ಯಾನ್ಸ್ ಆಗಲಿ ತುಂಬಾನೇ ಬೆಳೀತಾ ಇದ್ರು, ಯಾವುದೇ ಅನುಮಾನ ಇಲ್ಲ, ಆ ರೀತಿಯಾಗಿ ಬೆಳೀತಾ ಇದ್ರು. ಬಟ್ ಅವ್ರು ಎಲ್ಲೋ ಮಿಸ್ ಮಾಡ್ಕೊಂಡು ಅನ್ಸುತ್ತೆ ಈ ಮಾತು. ಸುರೇಶ್ ಅವ್ರು ಹೇಳಿದ್ ಮಾತ್ರ 100% ಸತ್ಯ ಗುರು. ಒಂದ್ ವೇಳೆ ಆ ಮಾತು ಏನಾದ್ರೂ ಹೇಳಿದ್ರೆಗಿನ ಸೂಪರ್ ಆಗಿರ್ತಿತ್ತು, ಬಟ್ ಅವ್ರು ಹೇಳಿಲ್ಲ. ಅಲ್ಲೇನೆ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಅನೌನ್ಸ್ಮೆಂಟ್ ಆಗುತ್ತೆ. ಆ ಟಾಸ್ಕ್ ಅನ್ನೇ ಬಾಲ್ ಮ್ಯಾನೇಜ್ ಮಾಡೋದು. ಆ ಬಾಲ್ ಮ್ಯಾನೇಜ್ ಮಾಡಿ ಅವ್ರು ಕೊಟ್ಟಿರೋ ಒಂದು ಐರನ್ ಇದರಲ್ಲಿ ಬಾಲ್ ತಗೊಂಡೋಗಿ ಬಾಕ್ಸ್ ಅಲ್ಲಿ ಬೇಕು. ಆ ಬಾಕ್ಸ್ ಅಲ್ಲಿ ಯಾರಾದ್ರೂ ಆಗ್ತಾರ ಅವ್ರು ಗೆದ್ದಂಗೆ. ಬ್ರಜರ್ ಇರುತ್ತೆ ಅರ್ಧ ಗಂಟೆ, ಆ ಅರ್ಧ ಗಂಟೆಲಿ ಯಾರಾದ್ರೂ ಆಗ್ತಾರ ಬೇಗ ಅವ್ರು ಗೆದ್ದಂಗ ಅಂತ ಹೇಳಿ ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ನರಕ ನಿವಾಸಿಗಳಿಂದ ಗೋಲ್ಡ್ ಸುರೇಶ್, ಮೋಕ್ಷಿತ ಪೈ ಮತ್ತು ಚೈತ್ರ ಕುಂದಾಪುರ ಅವ್ರು ಆಡ್ತಾರೆ. ಸ್ವರ್ಗ ನಿವಾಸಿಗಳಿಂದ ಬಂದ್ಬಿಟ್ಟು
ರಂಜಿತ್, ಉಗ್ರಂ ಮಂಜು ಮತ್ತದಾದ್ಮೇಲೆ ಧರ್ಮ ಅವ್ರು ಆಡ್ತಾರೆ ಈ ಗೇಮು. ಅವರು 24 ನಿಮಿಷಗಳ ಕಾಲ ಟೈಮ್ ತಗೊಂಡ್ರೆ ನರಕ ನಿವಾಸಿಗಳು ಮಾತ್ರ ಕೇವಲ 21 ನಿಮಿಷದಲ್ಲಿ ಗೇಮ್ ಫಿನಿಶ್ ಮಾಡಿರ್ತಾರೆ. ನಿನ್ನ ಪ್ರೋಮೋ ನೋಡಿದಾಗ ತುಂಬಾ ಜನ ಬೇಜಾರಾಗಿದ್ರು, ಅವ್ರು ಸೋಲ್ಬಾರ್ದಾಗಿತ್ತು, ಇವರೇನೋ ಸ್ವರ್ಗದಲ್ಲಿದ್ದಾರೆ, ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಗಳಿದೆ, ಇವರೇನು ನರಕದಲ್ಲಿದ್ದಾರೆ, ಕಂಟೆಸ್ಟೆಂಟ್ಗಳೇ ಸರಿ ಇಲ್ಲ, ನಾ ಗೇಮ್ ಹೆಂಗ್ ಆಡ್ತಾರೆ ಗುರು, ತುಂಬಾ ಅನ್ಯಾಯ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಮೊದಲನೇ ಹೇಳಿದೆ ಪ್ರೋಮೋ ನೋಡಿ ಬೇಜಾರಾಗಬೇಡಿ, ಗೆದ್ದಿರೋದು ಅವರೇ ಅಂತ ಆ ವಿಡಿಯೋ ಮಾಡಿದ್ದೆ. ತುಂಬಾ ರೆಸ್ಪಾನ್ಸ್ ಬಂದಿದೆ. ಅದೇ ರೀತಿ ವಿಡಿಯೋ ತುಂಬಾ ಬರ್ತಾ ಇರ್ತವೆ. ಅದಾದ್ಮೇಲೆ ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಗೆಲ್ತಾರೆ ಅವರೇ ನರಕ ನಿವಾಸಿಗಳು. ಅದಾದ್ಮೇಲೆ ಒಂದು ಪಾಂಪ್ಲೆಟ್ ಅಲ್ಲಿ ಒಂದು ಲೆಟರ್ ಬರುತ್ತೆ, ಆ ಲೆಟರ್ ಅಲ್ಲೇ ಬರೆದಿರ್ತಾರೆ ಗುರು. ತುಂಬಾ ಖುಷಿ ಆಯ್ತು. ಏನಕ್ಕಂದ್ರೆ ಮನುಷ್ಯನಿಗೆ ತುಂಬಾ ಊಟ ಮುಖ್ಯ ಆಗಿರುತ್ತೆ, ಬಟ್ ಊಟನೇ ಇಲ್ಲ ಅಂದ್ರೆ ಕಷ್ಟ ಅಲ್ವಾ. ಅದೇನೋ ಗಂಜಿ ಕೊಡ್ತಾರೆ, ಉಪ್ಪಿರಲ್ಲ, ಖಾರ ಇರಲ್ಲ, ಹಾಗೆ ಅಂತ ಅವರೇನೆ ಹೇಳ್ತಾ ಇದ್ರು. ಬಟ್ ನೋಡಿದಾಗ ತುಂಬಾ ಜನಕ್ಕೆ ಬೇಜಾರಾಗ್ತಾ ಇತ್ತು. ಆದ ಕಾರಣ ಅವ್ರಿಗೆ ಆ ಲೆಟರ್ ಅಲ್ಲಿ ಟಾಸ್ಕ್ ಯಾರಾದ್ರೂ ಗೆದ್ದಿರ್ತಾರೋ ಅವ್ರಿಗೆ ನರಕ ನಿವಾಸಿಗಳಿಗೆ ಸ್ವರ್ಗ ನಿವಾಸಿಗಳು 3 ಹೊತ್ತು ಅಡಿಗೆ ಮಾಡ್ಕೊಡ್ಬೇಕು, ಕೇಳಿದ್ದನ್ನು ಮಾಡ್ಕೊಡ್ಬೇಕು ಅಂತೇಳಿ ಬರೆದಿರ್ತಾರೆ. ಇದರಿಂದ ತುಂಬಾ ಖುಷಿ ಆಗುತ್ತೆ ಅಲ್ಲಿರೋರಿಗೆ. ಬಟ್ ನರಕ ನಿವಾಸಿಗಳ ಖುಷಿ ಸ್ವಲ್ಪ ಓವರ್ ಆಯ್ತು ಅನಿಸ್ತು. ಏನಕ್ಕಂದ್ರೆ ಅಲ್ಲಿ ನೋಡು ಸ್ವರ್ಗ ನಿವಾಸಿಗಳು ಕೂಡ ತುಂಬಾ ಖುಷಿ ಪಡ್ತಾರೆ. ಏನಕ್ಕಂದ್ರೆ ನಮ್ಮ ರೀತಿ ಅವರು ಊಟ ಮಾಡ್ಲಿ ಅಂತೇಳಿ ತುಂಬಾ ಖುಷಿ ಪಡ್ತಾರೆ. ತುಂಬಾ ಖುಷಿಯಾದ ವಿಚಾರ. ಸ್ವಲ್ಪ ಓವರ್ ಆಕ್ಟಿಂಗ್ ಆಯ್ತು ಅನ್ಸುತ್ತೆ ಅಲ್ಲಿ ನರಕ ನಿವಾಸಿಗಳ ಬಗ್ಗೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ. ಅದಾದ್ಮೇಲೆ ಸ್ವರ್ಗ ನಿವಾಸಿಗಳು ಅವ್ರಿಗೆ ಅಡಿಗೆ ಮಾಡಕ್ಕೆ ಆರ್ಡರ್ ಮಾಡ್ತಾರೆ. ಸ್ವಲ್ಪ ಮಾನಸ ಅವರು ಕೂಡ ಸ್ವಲ್ಪ ಓವರ್ ಆಗಿ ಮಾಡ್ತಿರ್ತಾರೆ. ಅವ್ರ ಕಂಟೆಂಟ್ ಕೊಡೋದು ಏನಿಲ್ಲ, ಸುಮ್ಮನೆ ಬಾಯ್ ಲೊಡ ಡೊಲ ಲೊಡ ಲೊಡ ಅಂತಿರ್ತಾರೆ ಗುರು. ಅದೆಂತ ಏನು ಅರ್ಥ ಆಗ್ತಾ ಇಲ್ಲ. ಹೀಗೆ ಮಾಡ್ತಾ ಇದ್ರೆ ನೆಕ್ಸ್ಟ್ 2-3 ವೀಕಲ್ಲಿ ಮನೆಗೆ ಬರೋದಂತ ಗ್ಯಾರಂಟಿ. ಮಾನಸ್ ಅವರು ಕಂಟೆಂಟ್ ಏನಿಲ್ಲ ಗುರು, ಅವ್ರದ್ದು ಕಾಮಿಡಿನೂ ಇಲ್ಲ, ಏನೂ ಇಲ್ಲ. ಏನೇನೋ ಅವ್ರು ಮಾತಾಡದೇ ಇದ್ರೆ ಲೌಡ್ ಸ್ಪೀಕರ್ ತರ ಇರುತ್ತೆ, ಅಲ್ಲಿ ಅರ್ಥನೇ ಆಗ್ತಾ ಇಲ್ಲ, ಆ ರೀತಿ ಇರುತ್ತೆ. ಅದಾದ್ಮೇಲೆ ಅವರೆಲ್ಲ ಮಾನಸ್ ಅವರು ಹಂಗೆ ಅದು ಬೇಕು ಇದು ಬೇಕಂತೆಲ್ಲ ಇದು ಮಾಡ್ತಾ ಇರ್ತಾರೆ. ಅಲ್ಲಿ ಸ್ವಲ್ಪ ಫನ್ ಕ್ರಿಯೇಟ್ ಆಗೋಗೆ ಧನ್ರಾಜ್ ಮಾಡ್ತಾ ಇರ್ತಾರೆ. ಆ ಫನ್ ಆದ್ಮೇಲೆ ಊಟ ಎಲ್ಲ ತಯಾರು ಮಾಡ್ಕೊಡ್ತಾರೆ. ಅವ್ರು ಖುಷಿಯಿಂದ ಮಾಡ್ಕೊಡ್ತಾರೆ ಪಾಪ ಊಟ ಗುರು. ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ, ಅವ್ರು ಗೆದ್ಬಿಟ್ರ ಅಂತೇಳಿ ಇದಾಗಲ್ಲ. ಖುಷಿಯಿಂದ ಊಟ ಮಾಡಿ ಕೊಡ್ತಾರೆ, ಅಡಿಗೆ ಮಾಡಿ ಕೊಡ್ತಾರೆ ಊಟ ಮಾಡಕ್ಕೆ. ತುಂಬಾ ಖುಷಿ ಆಯ್ತು. ಸ್ವರ್ಗ ನಿವಾಸಿಗಳ ಮೇಲೆ ತುಂಬಾ ಸಿಟ್ಟಿತ್ತು ಕೆಲವರಿಗೆ. ಆದ್ರೆ ಈ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಅಷ್ಟೊಂದೇನು ಅವ್ರ ಮೇಲೆ ಕೋಪ ಇಲ್ಲ ಅಂತ, ಕೇವಲ ರೂಲ್ಸ್ ಮಾತ್ರ ಫಾಲೋ ಮಾಡ್ತಾರೆ ಅಂತ. ಅದಾದ್ಮೇಲೆ ಟಾಸ್ಕ್ ಗೆದ್ದಾದ್ಮೇಲೆ ಹಾಗೆ ನಡ್ತಾ ಇರುತ್ತೆ. ಇನ್ನ ಬರುತ್ತೆ ಅದನ್ನೇ ಜಗ್ಗುದಾದ ಅವ್ರನ್ನ ಕ್ಲೀನ್ ಮಾಡಕ್ಕೆ ಮನೆಯೊಳಗೆ ಕರ್ಕೊಂಡ್ ಬರ್ತಾರೆ ಗುರು. ಮನೆಯೊಳಗೆ ಕರ್ಕೊಂಡ್ ಬಂದ್ಮೇಲೆ ಅವ್ರು ಆಕ್ಚುಲಿ 4 ಗಂಟೆಗೆಲ್ಲ ಎದ್ದೇಳ್ತಾರೆ. 4 ಗಂಟೆಗೆಲ್ಲ ಎದ್ದಾದ್ಮೇಲೆ ಅವರೆಲ್ಲ ತುಂಬಾ ನೀಟಾಗಿ ಅಲ್ಲಿ ಬಾತ್ರೂಮ್ ಇಲ್ಲಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಟಿರ್ತಾರೆ. ಅದನ್ನೆಲ್ಲ ಮೆಚ್ಕೊಂತಾರೆ ಕೂಡ ಸ್ವರ್ಗ ನಿವಾಸಿಗಳು ಮತ್ತೆ ನರಕ ನಿವಾಸಿಗಳು. ಅದ್ರಲ್ಲೂ ಸೈಲೆಂಟ್ ಆಗಿ ಜಗ್ಗುದಾದವರು ಹಂಸ ಅವ್ರಿಗೆ ಲವ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ರ ಅನ್ಸುತ್ತೆ. ಏನಕ್ಕಂದ್ರೆ ಕ್ಲೀನ್ ಮಾಡಿದಾಗ ಬಂದಾಗ ನನಗೆ ಕ್ಯಾಪ್ಟನೇ ಇರಬೇಕು ಪಕ್ಕದಲ್ಲಿ, ಕ್ಯಾಪ್ಟನೇ ಇದ್ರೇನೆ ಚೆನ್ನಾಗಿ ಮಾಡ್ತೀನಿ ಹಾಗೆ ಈಗ ಅಂತ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಹುಡುಗರು ಯಾರು ಲವ್ ಟ್ರ್ಯಾಕ್ ಓಪನ್ ಮಾಡ್ತಾ ಇಲ್ಲ, ನಾವಿಬ್ರು ಆದ್ರೂ ಓಪನ್ ಮಾಡೋಣ ಅಂತ. ಒಂಥರ ಖುಷಿ ಕೊಡುತ್ತೆ ತುಂಬಾ. ನಾನು ನಿನ್ನೆ ಎಪಿಸೋಡ್ ನೋಡಿದಾಗ ಅರ್ಧ ಎಪಿಸೋಡ್ ಅವ್ರದ್ದೇನಿತ್ತು ಗುರು, ಜಗ್ಗು ಮತ್ತು ಅವ್ರದ್ದು ಹಂಸ ಅವ್ರದ್ದೇ ಇತ್ತು ಆ ಒಂದು ಅರ್ಧ ಎಪಿಸೋಡ್. ಅದಾದ್ಮೇಲೆ ಇದೆಲ್ಲ ಆಗಿದ್ದು. ಆ ರೀತಿಯಾಗಿ ಅವ್ರು ಸ್ವಲ್ಪ ಕನ್ವರ್ಷನ್ ಆಗುತ್ತೆ, ತುಂಬಾ ಖುಷಿ ಕೂಡ ಆಗುತ್ತೆ. ಅಲ್ಲಿ ಜಗ್ಗುದಾದವ್ರು ಯಾವಾಗಾದ್ರೆ ಕಿಚ್ಚ ಸರ್ ಹತ್ರ ಶನಿವಾರ ಒಂದು ಎಪಿಸೋಡ್ ಆಯ್ತು, ಆವಾಗಿಂದ ಎಲ್ಲ ಮನೆ ಹತ್ರನೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಪಾಯಿಂಟ್ ಬಂದಾಗ ಮಾತಾಡ್ತಾರೆ, ಜಗಳ ಆಡ್ತಾರೆ, ಇಲ್ಲ ಅಂತ ಬಿಡಂಗಿಲ್ಲ. ಬಟ್ ಪಾಯಿಂಟ್ ಬಂದಾಗ ಚೆನ್ನಾಗಿರ್ತಾರೆ, ಕಾಮಿಡಿನೂ ಮಾಡ್ತಾರೆ, ಲವ್ ಟ್ರ್ಯಾಕು ನಡೆಸ್ತಾರೆ, ಎಲ್ಲಾನು ಮಾಡ್ತಾರೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ಒಂದು ಮಿಸ್ ಆಗಿತ್ತು, ಏನ್ ಗೊತ್ತಾ, ಅದು ಲವ್ ಟ್ರ್ಯಾಕ್. ಈ ಎಪಿಸೋಡ್ ಅದು ಬ್ರೇಕ್ ಇವೆನ್ ಆಯ್ತು. ಏನಕ್ಕಂದ್ರೆ ಈಸ್ ಎ ಡ್ಯಾನ್ಸರ್, ಈಸ್ ಎ ಸಿಂಗರ್, ಈಸ್ ಎ ಮೋಟಿವೇಟರ್, ಈಸ್ ಎ ಸೇವರ್, ಈಸ್ ಎ ಎಂಟರ್ಟೈನರ್ ಎಲ್ಲ ಆಗಿತ್ತು. ಈಗ ಲವ್ವರ್ ಅಂತ ಆಯ್ತು. ಆ ರೀತಿಯಾಗಿ ಎಪಿಸೋಡ್ಸ್ ಆಗ್ತಾ. ಈ ನಾಮಿನೇಷನ್ ವಿಷಯ ಹೇಗಿತ್ತಂದ್ರೆ, ಮ್ಯಾಟ್ರ್ ಬಂದಾಗ ಇಬ್ರು ಹೋಗಿ ಒಂದು ಸ್ಟೇಜಲ್ಲಿ ನಿಂತ್ಕೋಬೇಕು. ಆ ಸ್ಟೇಜಲ್ಲಿ ನಿಂತಾಗ ಇಬ್ರು ಆರ್ಗ್ಯುಮೆಂಟ್ ಮಾಡಬೇಕು, ಇಬ್ರು ವಾದ ಮಾಡಬೇಕು. ನನ್ನ ಮನೇಲಿ ಏನಕ್ಕೆ ಇರಬೇಕು, ನನ್ನ ಅಪೋಸಿಟ್ ಕ್ಯಾಂಡಿಡೇಟ್ ಮನೇಲಿ ಯಾಕೆ ಇರಬಾರ್ದು ಅಂತ. ಈ ಟೈಮ್ ಬಂದಾಗ ಮೊದಲನೇ ಸಲ ಈ ಕ್ಯಾಪ್ಟನ್ಗೆ ಅವಕಾಶ ಸಿಕ್ಕಿರೋದು. ಇಬ್ರು ವಾದ ಪ್ರತಿವಾದ ಕೇಳಿದಾಗ, ಅದಾದ್ಮೇಲೆ ಹೌಸ್ಮೆಂಟ್ಸ್ ಎಲ್ಲ ವಾದ ಕೇಳಿದಾಗ ಕೊನೆಗೆ ಡಿಸಿಷನ್ ತಗೊಂಡೋದು ಮಾತ್ರ ಕ್ಯಾಪ್ಟನ್ ಹಂಸ ಅವರೇ. ಇದರಲ್ಲಿ ಮೊದಲೇ ಬಾರಿ ಭಾಗವಹಿಸಿದ್ದು ತ್ರಿವಿಕ್ರಮ್ ಮತ್ತೆ ಉಗ್ರಂ ಮಂಜು ಹೋದಾಗ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಇಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಗುರು. ನನಗಂತೂ ತ್ರಿವಿಕ್ರಮ್ ಬಗ್ಗೆ ಎಲ್ಲ ಸ್ವಲ್ಪ ಅಸಮಾಧಾನ ಇತ್ತು, ಬಟ್ ಅವರು ಚೆನ್ನಾಗೇ ಮಾತಾಡಿದ್ರು. ಬಟ್ ಉಗ್ರಂ ಮಂಜು ಕಂಪೇರ್ ಮಾಡ್ಕೊಂಡ್ರೆ ಈ ವೀಕಲ್ಲಿ, ಸೆಕೆಂಡ್ ವೀಕಲ್ಲಿ, ಒಂದು ಫಸ್ಟ್ ವೀಕಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆನೇ ಅನ್ಸುತ್ತೆ. ಹಂಸ ಅವರ ಒಂದು ಡಿಸಿಷನ್ ನನಗೆ ಕರೆಕ್ಟ್ ಅನಿಸ್ತು. ಏನಕ್ಕಂದ್ರೆ ಉಗ್ರಂ ಮಂಜು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಟಾಸ್ಕ್ ಆಡಿದ್ದಾರೆ, ಎಲ್ಲರ ಹತ್ರ ಮಾತಾಡಿದ್ದಾರೆ, ಆರ್ಗ್ಯುಮೆಂಟ್ ಆಗಿದ್ದಾವೆ, ಎಲ್ಲಾನು ಮನೆಯಲ್ಲೇ ಆಕ್ಟಿವ್ ಆಗಿದ್ದಾರೆ ಅಂತ ಒಂದಂತೂ ಸತ್ಯ. ಅದರಲ್ಲಿ ಒಂದಂತೂ ನನಗೆ ಅನಿಸಿದ್ದು ನಿಜ, ಉಗ್ರಂ ಮಂಜನ್ನ ಸೇವ್ ಮಾಡಿದ್ದು ಒಳ್ಳೇದಾಯ್ತು. ಏನಕ್ಕಂದ್ರೆ ಫಸ್ಟ್ ವೀಕ್ ಕಂಪೇರ್ ಮಾಡಿದಾಗ ಅವ್ರದ್ದು ಬೆಸ್ಟ್ ಅಂತ ಹೇಳ್ಬೋದು.
ಬಟ್ ಇದ್ರ ಬಗ್ಗೆನೇ ಫೀಲ್ ಆಗ್ತಾರೆ. ಆಕ್ಚುಲಿ ಅವ್ರು ಕ್ಯಾಪ್ಟನ್ ಆಗಂಗಿಲ್ಲ ಹಾಗೆ ಈಗ ಅಂತ ನೋಡಿದ್ದು ಅಲ್ಲಿ ಕಾನ್ವರ್ಸೇಷನ್ ನಡೆದಾಗ ಇದ್ರ ಬಗ್ಗೆನೇ ಆಗಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ಸೆಕೆಂಡ್ ಫೇರ್ ಬಂದ್ಬಿಟ್ಟು ಅನುಷಾ ಮತ್ತು ಚೈತ್ರ ಕುಂದಾಪುರ ಅವ್ರು ಬರ್ತಾರೆ. ಇವರಲ್ಲೇನು ತುಂಬಾ ಡಿಸ್ಕಷನ್ ಆಗಿರುತ್ತೆ. ಸ್ವಲ್ಪ ಚೈತ್ರ ಅವರು ಮಾತಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಚೈತ್ರ ಕುಂದಾಪುರ ಅವ್ರು ಮಾತಾಡಿದ ತಪ್ಪಲ್ಲ, ಅನುಷ್ ಅವರು ಮಾತಾಡಿದ ತಪ್ಪಲ್ಲ. ಅನುಷ್ ಅವರು ಕೆಲಸ ಮಾಡಿದ್ರೆ ಅನುಷ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಗ್ರೂಪ್ ಅಲ್ಲಿ ಆಗಿರೋ ಡಿಸ್ಕಸ್ ಎಲ್ಲ ತಗೊಂಡು ಹೋಗಿ ಸ್ಟೇಜ್ ಮೇಲೆ ಇಕ್ತಾರೆ. ಇಲ್ಲಿ ಏನ್ ನೋಡಿ ಅಲ್ಲೆಲ್ಲ ಗ್ರೂಪ್ ಅಲ್ಲಿ ಆಗಿರೋ ಟಾಸ್ಕ್ ಎಲ್ಲ ತಗೊಂಡು ಗ್ರೂಪ್ ಅಲ್ಲಿ ಆಗಿರೋ ಡಿಸ್ಕಷನ್ ಎಲ್ಲ ತಗೊಂಡು ಒಂದು ಸ್ಟೇಜ್ ಅಂತ ಬಂದಾಗ ಒಬ್ರು ಅಪೋಸಿಟ್ ಆರ್ಗ್ಯುಮೆಂಟ್ ಅಂತ ಬಂದಾಗ ಈ ಆರ್ಗ್ಯುಮೆಂಟ್ ಎಲ್ಲ ಓಪನ್ ಅಪ್ ಆಗ್ತವೆ. ಇಲ್ಲಿ ಕಾರಣ ಏನಂದ್ರೆ ನೋಡಿ ಅವ್ರು ಅಷ್ಟೇನೆ ಅವಾಗೆಲ್ಲ ತಿಂದಾಗ ತಗೊಂಡಾಗ ಚೆನ್ನಾಗಿತ್ತು. ಮಾನಸರ್ ಮಧ್ಯೆ ಇಂಟರ್ಫಿಯರ್ ಆಗ್ತಾರೆ ಗುರು. ಅದು ಸೀಬೆಹಣ್ಣು ತಿಂದಾಗ ಇವರು ಎಲ್ಲ ಡಿಸ್ಕಸ್ ಮಾಡಿರ್ತಾರೆ. ಒಟ್ಟ ಹಸುವೆಯಿಂದ ಇದೆ ಅಂತೇಳಿ ಸೀಬೆಹಣ್ಣು ಕೊಟ್ಟಿದ್ರೆ ನೀವು ಎದಕ್ಕೆ ಕೊಟ್ಟಿದ್ರೆ ನಾವೇನು ಹೇಳಿದ್ವಾ ಕೊಡೋ ಅಂತ, ನಾವೇನು ಕಳ್ಸಿದ್ವಾ ನಿಂಗೆ ಹೇಳಂತ ಅಂತೆಲ್ಲ ಮಾತಾಡ್ತಾರೆ. ಬಟ್ ಆವಾಗ ಚೆನ್ನಾಗಿತ್ತು ಇವಾಗ ಚೆನ್ನಾಗಿಲ್ಲ ಅಂದ್ರೆ ಅದು ಸರಿಯಲ್ಲ, ಅದು ವ್ಯಕ್ತಿತ್ವ ತೋರಿಸಲ್ಲ. ಆದ ಕಾರಣ ಇಲ್ಲಿ ಆರ್ಗ್ಯುಮೆಂಟ್ ಆದಾಗ ಬಟ್ ಸ್ಟಾರ್ಟ್ ಮಾಡಿದ್ದೆ ಅನುಷ್ ಅವರೇ. ಗ್ರೂಪ್ ಡಿಸ್ಕಸ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದೆ ಅನುಷ್ ಅವರೇ. ರೂಲ್ಸ್ ಬೇಕ್ ಮಾಡಿದ್ರ ಅಂತ ಹೇಳಿದ್ದೆ ಅನುಷ್ ಅವರೇ. ಆದ ಕಾರಣ ಅವ್ರು ಹೇಳ್ತಾರೆ ನಾವು ಗ್ರೂಪಲ್ಲೆಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ದೀವಿ, ನೀವು ಅದನ್ನ ತಪ್ಪಂದ್ರೆ ಹೆಂಗ, ಅವಾಗ ಸರಿ ಇತ್ತು ಇವಾಗ ತಪ್ಪಂದ್ರೆ ಹೆಂಗ ಅಂತೇಳಿ ಚೈತ್ರ ಕುಂದಾಪುರ ಮೊದಲೇ ಅವರು ವಚನಗಾರ್ತೆ ಮತ್ಲಬ್ ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ. ಅದರಲ್ಲೂ ಆ ಸ್ಟೇಜ್ ಸಿಕ್ಕಾಗ ಸುಮ್ಮನೆ ಬಿಡ್ತಾರ. ಬಟ್ ಈ ರೀತಿ ಆದಾಗ ಕಾನ್ವರ್ಸೇಷನ್ ಆದಾಗ ಚೈತ್ರ ಕುಂದಾಪುರ ಅವರನ್ನು ಸೇವ್ ಮಾಡಿ ಅನುಷ್ ಅವರು ನಾಮಿನೇಟ್ ಮಾಡಿದ್ರೆ ಕ್ಯಾಪ್ಟನ್ ಹಂಸ ಅವರು. ಇದು ಸರಿಯಾದ ನಿರ್ಧಾರ ಅಂತ ನನ್ಗೆ ಅನಿಸ್ತು. ಮತ್ತೆ ನಿಮ್ಗೆ ಯಾವ ರೀತಿ ಅನಿಸ್ತಾ ಕಮೆಂಟ್ ಮಾಡಿ. ಮೂರನೇ ಪೇರ್ ಬಂದ್ಬಿಟ್ಟು ಧರ್ಮ ಮತ್ತು ಧನ್ರಾಜ್ ಇವರಿಬ್ರು ಹೋಗ್ತಾರೆ. ಇವರಿಬ್ರಲ್ಲಿ ಹೋದಾಗ ಧನ್ರಾಜ್ ಅವರು ಧರ್ಮ ಅವರು ಹೇಳ್ತಾರೆ ನಾನು ಒಳ್ಳೆ ಮನುಷ್ಯ, ನಾನು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮನೆ ಹತ್ರ ಚೆನ್ನಾಗಿರ್ತೀನಿ, ಅಡಿಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ನನಗೊಂದು ಸ್ಟ್ರೆಂತ್ ಇದೆ, ಹಾಗೆ ಈಗ ಅಂತೆಲ್ಲ ಹೇಳ್ತಾರೆ. ಬಟ್ ಧನ್ರಾಜ್ ಅವ್ರಿಗೂ ಕರೆಕ್ಟಾಗಿ ಹೇಳ್ತಾರೆ ನಾನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ನಾನು ಕಾಮಿಡಿ ಮಾಡ್ತೀನಿ, ಎಲ್ಲರ ಹತ್ರ ಇದು ಮಾಡ್ತೀನಿ, 2 ಟಾಸ್ಕ್ಗೆ ನಾನು ಇದು ಏನು ಉಸ್ತುವಾರಿ ವಹಿಸಿದ್ದೀನಿ, ಹಾಗೆ ಈಗ ಅಂತೆಲ್ಲ ಇಬ್ರು ಆರ್ಗ್ಯುಮೆಂಟ್ ಆಗುತ್ತೆ. ಬಟ್ ಈ ಆರ್ಗ್ಯುಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನನ್ಗನ್ಸಿದ್ದೇನಂದ್ರೆ ಧರ್ಮ ಅವ್ರನ್ನ ನಾಮಿನೇಟ್ ಮಾಡಿ ಧನ್ರಾಜ್ ಅವ್ರನ್ನ ಸೇವ್ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಏನಕ್ಕಂದ್ರೆ ಧರ್ಮ ಅವರಿಗೆ ಧನ್ರಾಜ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಇಸ್ ದ ಬೆಸ್ಟ್. ಧನ್ರಾಜ್ ಅವ್ರು ಏನೋ ಕಾಮಿಡಿ ಆದ್ರೂ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ. ಎಲ್ಲ ಎಪಿಸೋಡ್ ಫಸ್ಟ್ 2 ದಿನ ಲೋ ಆಗಿದ್ರು ಈಗೀಗ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾಡಿರೋ ವಾದ ಕೂಡ ಸರಿ ಇತ್ತು, ನಿಮ್ಗಿಂತ ನಾನು ಬೆಸ್ಟ್ ಈ ವಿಷಯಗಳ ಅಂತೇಳಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆದ ಕಾರಣ ಹಂಸವ್ರೆಲ್ಲ ಸ್ವಲ್ಪ ಎಡವುದ್ರ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಅವರು 2-3 ಸಲ ತಪ್ಪು ಮಾಡಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಧರ್ಮ ಅವರು ಅದು ತಪ್ಪನ್ನು ಮಾಡಿಲ್ಲ ಸರಿನೂ ಮಾಡಿರಲ್ಲ, ಸುಮ್ಮನೆ ಮನೇಲಿ ಸೈಲೆಂಟ್ ಆಗಿದ್ದಾರೆ. ಈ ವಿಷಯ ಕನ್ಸಿಡರ್ ಮಾಡಿ ಕೇವಲ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ ಆದ್ರೂ ಅವ್ರನ್ನ ಸೇವ್ ಮಾಡ್ಬೇಕಾಯ್ತು ಧನ್ರಾಜ್ ಅವ್ರನ್ನ. ಆದ್ರೆ ಅದು ಸೇವ್ ಮಾಡಿಲ್ಲ ಅವರು. ಹಂಸ ಅವರು ಈ 2 ವಿಷಯಗಳಲ್ಲಿ ಅವರು ತುಂಬಾ ಪರ್ಫೆಕ್ಟರ್ ತಗೊಂಡಿದ್ರು, ಚೈತ್ರ ಕುಂದಾಪುರ ಅನುಷ್ ಅವ್ರದ್ದು. ಅದಾದ್ಮೇಲೆ ಮೊದಲನೇದಾಗಿ ಇವರು ತ್ರಿವಿಕ್ರಮ ಮತ್ತೆ ಉಗ್ರ ಮಂಜು ಅವ್ರದ್ದು ಕರೆಕ್ಟ್ ಆಗಿತ್ತು. ಬಟ್ ಈ ಪೇರಲ್ಲಿ ಮಾತ್ರ ಸರಿ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಏನಕ್ಕಂದ್ರೆ ಧನ್ರಾಜ್ ಅವ್ರನ್ನ ನಾಮಿನೇಟ್ ಮಾಡಬಾರ್ದಿತ್ತು, ಸೇವ್ ಮಾಡ್ಬೋದಾಗಿತ್ತು. ಈ ರೀತಿಯಾಗಿತ್ತು. ಇನ್ನು ಮುಂದೆ ಎಪಿಸೋಡ್ ಅಲ್ಲಿ ಇನ್ನು ಯಾರ ನಾಮಿನೇಟ್ ಆಗಿದ್ರು ಅಂತ ಎಲ್ಲ ತೋರಿಸ್ತಾರೆ. ಈ ಎಪಿಸೋಡ್ಸ್ ಎಲ್ಲ ನೋಡಿದಾಗ ಎಂಟರ್ಟೈನರ್ ಜಗದೀಶ್, ಒಳ್ಳೆ ಕ್ಯಾರೆಕ್ಟ್ರು. ಹಂಸ ಅವರು ಕರೆಕ್ಟಾಗಿ ಕ್ಯಾಪ್ಟನ್ ವಿಷಯನ ಕರೆಕ್ಟಾಗಿ ನಿಭಾಯಿಸಿದ್ರು. ಯಾವುದೇ ಒಂದು ಇದಿಲ್ದಾನೆ ತಪ್ಪು ಮಾಡ್ದಾನೆ ಸರಿ ದಾರಿಯಲ್ಲೇನೆ ಅವ್ರಿಗೂ ಇವ್ರಿಗೂ ಒಳ್ಳೆ ರೀತಿಯಲ್ಲೇನೆ ಅವ್ರು ಕ್ಯಾಪ್ಟನ್ಸಿ ಮಾಡಿದ್ರು. ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಗುರು. ಏನಕ್ಕಂದ್ರೆ ನರಕ ನಿವಾಸಿಗಳ ಊಟ ಸಿಕ್ಕಾಗ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ಆ ಊಟ ಸಿಕ್ಕಾಗ ಅವರಿಗೆ ತುಂಬಾ ಖುಷಿ ಪಡ್ತಾರೆ. ಆದ ಕಾರಣ ಒಳ್ಳೆ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ನನ್ನ ಪ್ರಕಾರ. ಮತ್ತೆ ನಿಮ್ಗೆ ಏನ್ ಅನಿಸ್ತು ಹಂಸ ಅವ್ರ ಕ್ಯಾಪ್ಟನ್ಸಿ ನೋಡ ಅಂತ ಹೇಳಿ ಕಮೆಂಟ್ ಮಾಡಿ. ಇಲ್ಲಿ ವಿಷಯ ಮಾತಾಡಬೇಕಾಯ್ತು ಭವ್ಯಗೌಡ ಅವ್ರದ್ದು ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತಾರೆ, ತುಂಬಾ ಆಟಿಟ್ಯೂಡ್ ತೋರಿಸ್ತಾರೆ ಅಂತ ಅನ್ಸುತ್ತೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ ಆ ರೀತಿ ಈ ರೀತಿ ಅಂತ ಹೇಳಿ. ಯಾಕಂದ್ರೆ ಅವರು ಗೇಮ್ ಮಾಡೋದು ಇಲ್ಲ, ಒಂದು ಫನ್ ಮಾಡೋದು ಇಲ್ಲ, ಏನು ಮಾಡೋದಿಲ್ಲ, ಆರ್ಗ್ಯುಮೆಂಟು ಮಾಡೋದೇ ಇಲ್ಲ, ಎಂಟರ್ಟೈನ್ಮೆಂಟು ಇಲ್ಲ. ಇನ್ನೇನು ಗುರು ಅವರು ಹೀರೋಯಿನ್ ತಗೊಂಡಿದ್ದಾರೆ. ಅದು ಮೊದಲನೇ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ 11ಕ್ಕೆ ಕಾಲಿಟ್ಟಿದ್ದು ಅಂತಂದ್ರೆ ಅವ್ರು ಏನು ಮಾಡ್ತಾ ಇಲ್ಲ ಅಂತ ಒಂದು ತುಂಬಾ ಜನ ಹೇಳ್ತಾ ಇದಾರೆ. ನನಗನ್ಸಿದ ಅಷ್ಟೇನೆ ನರಕ ನಿವಾಸಿಗಳ ಬಗ್ಗೆ ಮನೆಗೆ ಇರ್ಬೇಕಾದ್ರೆ ಅವ್ರ ಹತ್ರ ತುಂಬಾ ಆಟಿಟ್ಯೂಡ್ ತೋರಿಸ್ತಾ ಇದ್ರೆ ಅನಿಸ್ತಾ ಇತ್ತು. ಬಟ್ ಬದಲಾಗಿದ್ದಾರೆ ತುಂಬಾ ಜನ. ಬಟ್ ಭವ್ಯಗೌಡ ಬದಲಾಗಿರೋ ನಾನು ನೋಡೇ ಇಲ್ಲ ಗುರು. ಮೊದಲೇ ಹೇಳಿದಲ್ಲ ಟಾಸ್ಕ್ ಅಲ್ಲಿ ಮೋಕ್ಷಿತ ಪೈ ಆಗ್ಲಿ, ಒಂದು ಗೋಲ್ಡ್ ಸುರೇಶ್ ಆಗ್ಲಿ, ಚೈತ್ರ ಕುಂದಾಪುರ ತುಂಬಾ ಚೆನ್ನಾಗಿ ಆಡಿದ್ರು. ಆ ರೀತಿ ಟಾಸ್ಕ್ ಅಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡೋದು ಇಲ್ಲ, ಒಂದು ಎಂಟರ್ಟೈನ್ಮೆಂಟು ಮಾಡೋದಿಲ್ಲ, ಏನು ಮಾಡ್ತಾ ಇರೋ ಅಂತ ಅರ್ಥನೇ ಆಗ್ತಾ ಇಲ್ಲ. ಅದಾದ್ಮೇಲೆ ಗೌತಮಿ ಜಾಧವ್ ಕೂಡ ತುಂಬಾ ಸೈಲೆಂಟ್ ಆಗಿದ್ದಾರೆ. ಅವ್ರು ಏನು ಮಾಡ್ತಾ ಇಲ್ಲ, ಗೇಮ್ ಆಡ್ತಾ ಇಲ್ಲ, ಟಾಸ್ಕ್ ಆಡ್ತಾ ಇಲ್ಲ, ಎಂಟರ್ಟೈನ್ಮೆಂಟು ಮಾಡ್ತಾ ಇಲ್ಲ. ನಾನು ಒಳ್ಳೆಯರು ಅಂದ್ರೆ ಒಳ್ಳೆಯರು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಒಳ್ಳೆಯರು ಗೇಮ್ ಆಡೋಕ್ಕಾಗಲ್ಲ, ಒಳ್ಳೆಯರು ಗೆಲ್ಲಕ್ಕಾಗಲ್ಲ. ಇಲ್ಲಿ ನಿನ್ನ ಬಗ್ಗೆ ನೀನು ಆಲೋಚನೆ ಮಾಡಲೇಬೇಕು. ನೀನು ಆಲೋಚನೆ ಮಾಡಿದ್ರೆ ಗೆಲ್ಲಕ್ಕಾಗೋದು. ಇಲ್ಲಿ ನಾನು ಒಳ್ಳೆನಾಗ್ತೀನಿ ಅಂದ್ರೆ ಬಿಗ್ ಬಾಸ್ ಮನೇಲಿ ಇಷ್ಟ ಗೆದ್ದಿರೋದು ಯಾರು ಇಲ್ಲ ಗುರು. ಒಳ್ಳೆಯರು ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿ ಸ್ವಾರ್ಥ ಅನ್ನೋದು ಇರಲೇಬೇಕು. ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥ ಅನ್ನೋದು ಇದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ. ಅದು ಬಿಟ್ಬಿಟ್ಟು ನಾನು ಒಳ್ಳೆನಾಗ್ತೀನಿ ಅಂದ್ರೆ ಅಲ್ಲಿ ಗೆಲ್ಲಕ್ ಸಾಧ್ಯನೇ ಇಲ್ಲ. ವ್ಯಕ್ತಿತ್ವನ ವ್ಯಕ್ತಪಡಿಸ್ಬೇಕು. ಬಟ್ ನಿಂದು ಅಂತ ಬಂದಾಗ ಅಲ್ಲಿ
ನಿನ್ನ ಆಟಕ್ಕೆ ನೀನು ಜವಾಬ್ದಾರಾಗಿ ಗೆಲ್ಲಬೇಕು ಅಷ್ಟೇನೆ. ಗೆಲ್ಲಿಲ್ಲ ಅಂದರೆ ಗೆಲ್ಲಕ್ಕಾಗಲ್ಲ. ಮತ್ತು ನಿನ್ನೆ ಎಪಿಸೋಡಲ್ಲೇ ಈ ರೀತಿ ಇತ್ತು, ತುಂಬ ಚೆನ್ನಾಗಿತ್ತು. ನನಗೆ 9 ದಿನ ಎಪಿಸೋಡಲ್ಲಿ ನಿನ್ನೆ ಎಪಿಸೋಡು ಫನ್ ಇತ್ತು, ಗೇಮ್ ಇತ್ತು, ಟಾಸ್ಕ್ ಇತ್ತು, ಎಮೋಷನ್ ಇತ್ತು, ಎಲ್ಲಾನು ಇತ್ತು ಅಂತ ನನಗೆ ಅನಿಸ್ತು. ಮತ್ತು ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.